ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಪೇಟೆಯಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದಂತಹ ಲಾರಿಯಿಂದ ಸುಮಾರು 400 ಲೀಟರ್ ಡೀಸೆಲ್ ಕಳವಾಗಿರುವಂತಹ ಘಟನೆ ವರದಿಯಾಗಿದೆ. ಮಂಗಳೂರು ಕಡೆಯಿಂದ ಬಾಕ್ಸೈಡ್ ತುಂಬಿಸಿಕೊಂಡು ತೆರಳುತ್ತಾ ಇದ್ದ ಲಾರಿಯನ್ನ ಚಾಲಕನು ನೆಲ್ಯಾಡಿಪೇಟೆಯಲ್ಲಿ ರಾತ್ರಿ ವೇಳೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಮನೆಗೆ ತೆರಳಿದ್ರು. ಬೆಳಿಗ್ಗೆ ಬಂದು ನೋಡಿದಾಗ ಲಾರಿಯಲ್ಲಿದ್ದ ಸುಮಾರು 400 ಲೀಟರ್ ಡೀಸೆಲ್ ಕಳವಾಗಿರುವಂತದ್ದು ಬೆಳಕಿಗೆ ಬಂದಿದೆ. ಡೀಸೆಲ್ ಸಂಪೂರ್ಣ ಖಾಲಿಯಾಗಿದ್ರಿಂದ ಲಾರಿಯು ರಸ್ತೆಯಲ್ಲೇ ಸ್ಥಗಿತಗೊಂಡಿದ್ದು ಚಾಲಕನಿಗೆ ಆಘಾತ ಉಂಟಾಗಿದೆ. ಅಪರಿಚಿತರು ರಾತ್ರಿ ವೇಳೆ ಲಾರಿಯ ಡೀಸೆಲ್ ಟ್ಯಾಂಕ್ನಿಂದ ಇಂಧನ ಕಳವು ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಈ ಘಟನೆ ನೆಲ್ಯಾಡಿ ಪ್ರದೇಶದ ವಾಹನ ಮಾಲೀಕರು ಹಾಗೂ ಚಾಲಕರಲ್ಲಿ ಆತಂಕಕ್ಕೆ ಕಾರಣ ಆಗಿದ್ದು, ರಾತ್ರಿ ವೇಳೆ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಸ್ಥಳೀಯರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ರಾತ್ರಿ 3 ಗಂಟೆಗೆ ನಿಲ್ಲಿಸಿ ನಿಮ್ಮ ಮನೆಯಲ್ಲಿ? ನನ್ನ ಮನೆ ಇಲ್ಲೇ ಪಕ್ಕ. ಮನೆಗೆ ಹೋದದ್ದು ಅರ್ಧ ಗಂಟೆ ಹೋಗಿಲ್ಲ, ನಾವು 1 ಗಂಟೆ ಹೋಗಿ ಬಂದು ಅಷ್ಟೇ. 3:30 ತೆಗೆದಾಗಿದೆ. ಎಷ್ಟು ಡೀಸೆಲ್ ಇತ್ತು? 400 ಲೀಟರ್. ಈಗ ಖಾಲಿ. ನೀವು ಅರ್ಧ ಗಂಟೆ ಒಳಗಡೆ ಕೆಲಸ ಮಾಡುವಾಗ ಗೊತ್ತಾಗಲಿಲ್ಲ. ಅದು GPS ಲೊಕೇಶನ್ ತೋರಿಸ್ತಾ ಇದೆ. ಅರ್ಧ ಗಂಟೆಯಲ್ಲಿ ತೆಗೆದಿದೆ. 3 ಗಂಟೆಗೆ ನಿಲ್ಲಿಸಿ ಹೋಗಿದೆ. 3:30 ತೆಗೆದಾಗಿದೆ. ಎಲ್ಲಿ ಗಾಡಿ? ಸಕಲೇಶ್ಪುರ. ಎಲ್ಲಿಂದ ಎಲ್ಲಿ ಹೋಗುದು? ಮಂಗಳೂರಿಂದ ಮಂಗಳೂರಿಂದ ನೋಡು ಮಣ್ಣು.